ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಅತ್ತೆ ಗೌರಿನ ಸೇರ್ತಾನೆ ಇರೋದಿಲ್ಲ. ಸಾಲದಕ್ಕೆ ಗೌರಿ ಮೊಬೈಲ್ ಬೇರೆ ಇಸ್ಕೊಂಡು ಸ್ವಿಚ್ ಆಫ್ ನ ಮಾಡ್ಬಿಟ್ಟಿರ್ತಾಳೆ. ಪಾಪ ಗೌರಿ ತುಂಬಾನೇ ಹೊತ್ತಾಗಿರುತ್ತಲ್ಲ. ಆಗ ಅಜ್ಜಿ, ಅಲ್ಲಮ್ಮ, ಅವಾಗಿಂದ ನೋಡ್ತಾನೆ ಇದ್ದೀನಿ, ಆ ಮಗುನ ಹಾಗೆ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀರಾ, ಅವಳಿಗೆ ಅವಳ ರೂಮ್ನ ತೋರಿಸಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ಲಿ ಅಂತ ಅಜ್ಜಿ ಹೇಳ್ತಾಳೆ. ಅದನ್ನ ಕೇಳಿ ಎಲ್ರು, ಹೌದಾ, ಯಾರ ರೂಮಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ತಾರೆ. ಅದೇ ವಿವೇಕ್ ರೂಮಿಗೆ ಅಂತ ಹೇಳಿದಾಗ, ಏನು ನಾನು ಇವಳ ಜೊತೆಗೆ ಇರ್ಬೇಕಾ? ಸಾಧ್ಯನೇ ಇಲ್ಲ, ಇವಳ ಜೊತೆಗಿರೋದು ಒಂದೇ, ಹೋಗಿ ಬೀದಿಯಲ್ಲಿ ನಿಂತ್ಕೊಳ್ಳೋದು ಒಂದೇ ಅಂತ ಹೇಳ್ತಾನೆ ವಿವೇಕ್. ಆಗ ಗೌರಿ, ಪುಣ್ಯ, ನನ್ನ ಹೋಗಿ ಬೀದಿಯಲ್ಲಿ ನಿಂತ್ಕೋ ಅಂತ ಹೇಳಿಲ್ಲ, ಅದ್ ಸಾಕು ಅಂತ ಹೇಳ್ತಾಳೆ. ಆಗ ವಿವೇಕ್, ಅಲ್ಲಮ್ಮ, ನಾನ್ ಮಾತ್ರ ಇವಳು ನನ್ನ ರೂಮಲ್ಲಿ ಬಂದ್ರೆ ನಾನ್ ಮಾತ್ರ ಈ ಮನೇಲಿ ಇರಲ್ಲ ಅಂತ ಹೇಳಿಬಿಡ್ತಾನೆ. ಆಗ ಗೌರಿ, ಇರ್ಲಿ ಪರವಾಗಿಲ್ಲ, ನನಗೆ ಯಾವ್ದಾದ್ರು ಒಂದ್ ಮೂಲೆಯಲ್ಲಿ ಜಾಗ ಸಿಕ್ಕರೆ ಸಾಕು ಅಂತ ಹೇಳ್ತಾ ಇರ್ತಾಳೆ. ಆಗ ಅಜ್ಜಿ, ಅಲ್ಲಮ್ಮ, ಅದೇಗಾಗತ್ತೆ, ಈ ಮನೆ ಸೊಸೆ ನೀನು, ಇವತ್ತು ತಾನೇ ಮದುವೆ ಮಾಡ್ಕೊಂಡು ಬಂದಿದೀಯ ಅಂದ್ಮೇಲೆ ನಿನಗೊಂದು ರೂಮ್ ಬೇಡವಾ ಅಂತ ಹೇಳಿದಾಗ, ಇಲ್ಲ ಅಜ್ಜಿ, ನಾನ್ ಮಾತ್ರ ಇವಳ ನನ್ನ ರೂಮಲ್ಲಿ ಯಾವುದೇ ಕಾರಣಕ್ಕೂ ಸೇರ್ಸಲ್ಲ. ಇದನ್ನ ಕೇಳಿ ಗೌರಿಗೆ ಬೇಜಾರಾಗತ್ತೆ. ಇರ್ಲಿ ಬಿಡಜ್ಜಿ, ನೀವು ಒತ್ತಾಯ ಮಾಡಕ್ ಹೋಗ್ಬೇಡಿ, ಅವ್ರು ನನ್ನ ಹೆಂಡತಿ ಅಂತ ಅನ್ಕೊಳ್ಳೋವರೆಗೂ ನಾನು ಅವ್ರ ರೂಮಿಗೆ ಕಾಲಿಡಲ್ಲ, ಅವರೇ ಒಂದಲ್ಲ ಒಂದಿನ ಬಂದು ನನ್ನ ಕರೀತಾರೆ ಅಂತ ಹೇಳ್ತಾಳೆ. ಅದನ್ನ ಕೇಳಿ ವಿವೇಕ್, ಏನು ಇನ್ನು ಭ್ರಮೇಲಿದೆಯಾ? ಇಷ್ಟೆಲ್ಲ ಮಾಡಿದ್ಮೇಲೆ ನಿನ್ನ ನನ್ನ ರೂಮಿಗೆ ಸೇರಿಸ್ತೀನ? ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಈ ಕಡೆ ಅತ್ತೆ, ಸುಮ್ನಿರಿ ಅತ್ತೆ, ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ಯಾವ್ದೋ ಮೂಲೆಯಲ್ಲಿ ಇರ್ತೀನಿ ಅಂತ ಅವಳು ಹೇಳಿದಾಳಲ್ಲ, ಹಾಗೇನೆ ಯಾವ್ದಾದ್ರು ಒಂದ್ ಮೂಲೆಯಲ್ಲಿ ಬಿದ್ದಿರ್ತಾಳೆ ಅಂತ ಅನ್ಕೊಂಡು ಅವಳಗಡೆ ಹೊರಟೋಗ್ಬಿಡ್ತಾಳೆ. ಆಗ ಅಜ್ಜಿ, ಹೋಗ್ಲಿ ಬಿಡಮ್ಮ ಗೌರಿ, ಏನು ತಲೆ ಕೆಡ್ಸ್ಕೊಬೇಡ, ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ, ಒಂದಲ್ಲ ಒಂದಿನ ವಿವೇಕಿನ ತನ್ನ ರೂಮಿಗೆ ಕರ್ಕೊಂಡು ಹೋಗೇ ಹೋಗ್ತಾನೆ ಅಂತ ಹೇಳ್ತಾಳೆ. ಈ ಕಡೆ ಮೋನಿಕಾ ಹೋಟೆಲ್ ರೂಮಲ್ಲಿ ಆರಾಮಾಗಿ ಇರ್ತಾಳೆ. ಹಾಗೆ ಮನ್ಸಲ್ಲೇ ಯೋಚನೆ ಮಾಡ್ತಾ, ಈ ಅನಿಕೇತ್ ನಾನು ಪೂರ್ತಿಯಾಗಿ ನನ್ನವನಾಗಿ ಮಾಡ್ಕೊಂಡ್ಬಿಟ್ಟೆ, ಇನ್ನು ಎಮೋಷನಲ್ ಆಗಿ ಮಾತಾಡಿ ಇವನ್ನ ನಾನು ಪೂರ್ತಿಯಾಗಿ ನನ್ನ ನಂಬಿ ನನ್ನ ಜೊತೆಗೆ ಇರೋ ತರ ಮಾಡ್ಬಿಡ್ಬೇಕು, ಯಾವುದೇ ಕಾರಣಕ್ಕೂ ಇವನ್ನ ನಾನು ಬಿಟ್ಕೊಡ್ಬಾರ್ದು ಅಂತ ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಅನಿಕೇತ್ ಬಂದು, ಏನ್ ಡಾರ್ಲಿಂಗ್, ಏನ್ ಮಾಡ್ತಾ ಇದೀಯಾ ಅಂತ ಹಗ್ ಮಾಡ್ತಾನೆ. ಅದನ್ನ ಕೇಳಿ, ಅಲ್ಲ ಅನಿಕೇತ್, ನಿನ್ಗೆ ಏನಾದ್ರೂ ಸ್ವಲ್ಪನಾದ್ರೂ ನಂಗೆ ಯೋಚನೆ ಇದೆಯಾ? ಯಾವಾಗ್ಲೂ ನೋಡಿದ್ರು ರೊಮ್ಯಾನ್ಸ್ ಅಂತ ಇರ್ತೀಯಲ್ಲ, ಸ್ವಲ್ಪ ನನ್ನ ಬಗ್ಗೆ ಚಿಂತೆ ಮಾಡಿದ್ಯಾ? ನಮ್ಮನೆಯಲ್ಲಿ ನನ್ನ ಬಗ್ಗೆ ಏನೆಲ್ಲ ಅನ್ಕೋತಾ ಇರ್ಬೋದು, ಅಕ್ಕಪಕ್ಕದ ಜನ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ಬೋದು, ಬೇಗ ಇದಕ್ಕೇನಾದ್ರೂ ಮಾಡು ಅಂತ ಹೇಳ್ತಾಳೆ. ಆಗ ಅನಿಕೇತ್, ಯಾಕೆ ತಲೆ ಕೆಡ್ಸ್ಕೊತೇ ಚಿನ್ನ, ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಮನೇಲಿ ಕಾಂತಂದೆ ಒಂದೇ ಗೋಳು, ಮಾಡೋದೆಲ್ಲ ಮಾಡಿ ಇವಾಗ ಅಳ್ತಾ ಇರ್ತಾಳೆ. ಅಲ್ಲ ಪಾಪ, ಅಲ್ಲಿ ನಮ್ ಗೌರಿ ಹೇಗಿದ್ದಾಳೋ ಏನೋ, ಅವಳು ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ, ನನಗಂತೂ ತುಂಬಾನೇ ಭಯ ಆಗ್ತಾ ಇದೆ ರೀ, ಏನ್ ಮಾಡ್ಲಿರಿ, ಅವಳ ಜೊತೆ ಒಂದ್ಸಾರಿ ಮಾತಾಡ್ಬಿಟ್ರೆ ನಂಗೆ ಸಮಾಧಾನ ಆಗುತ್ತೆ, ಇನ್ನೊಂದ್ಸಾರಿ ನಾನು ಅವಳಿಗೆ ಫೋನ್ ಮಾಡಿ ನೋಡ್ಲಾ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಇಲ್ಲ, ಇಲ್ಲಾಂದ್ರೆ ನಾನೇ ಹೋಗಿ ಅಲ್ಲಿ ಬಂದ್ಬಿಡ್ಲಾ, ಅವಳು ಹೇಗಿದ್ದಾಳೆ ಅಂತ ಅವಳ ಮನೆಗೆ ಹೋಗಿ ತಿಳ್ಕೊಂಡ್ರೆ ಸರಿ ಹೋಗುತ್ತೆ, ಅವ್ರ ಮನೆಯವರು ಅವಳನ್ನ ಯಾವ ತರ ನೋಡ್ತಾ ಇದ್ದಾರೋ ಏನೋ ಅಂತ ಪದೇ ಪದೇ ಹೇಳಿದ್ದನ್ನೇ ಹೇಳ್ತಾ ಇರ್ತಾಳೆ ಕಾಂತ. ಆಗ ವೀರಣ್ಣ, ಏ ಬೇಡ ಕಣೆ, ಆತರ ಎಲ್ಲ ಮಾಡಕ್ ಹೋಗ್ಬೇಡ, ಆ ಮನೆ ಎಂತದ್ದು, ಆ ಮಂತಂದವ್ರು ಎಂತವ್ರು, ಅಂತವ್ರು ನಮ್ ಗೌರಿಗೆ ಅವಮಾನ ಆಗೋ ತರ ಮಾಡ್ತಾರ, ಅವಳಿಗೆ ಬೇಜಾರಾಗೋ ತರ ಅವ್ರು ಮಾಡ್ತಾರೇನೆ, ಯಾಕೆ ಆತರ ಅನ್ಕೋತೀಯ? ಒಂದು ಘಟನೆ ನಡೆದಿರೆ ಅವ್ರ ಮನೇಲಿ ಇಡೀ ಊರಿಗೆ ಸುದ್ದಿ ಹಬ್ಬುತ್ತೆ ಅಂತ ಫ್ಯಾಮಿಲಿ ಅವ್ರದ್ದು, ಅವಳು ಆರಾಮಾಗಿದ್ದಾಳೆ, ನೀನ್ ತಲೆ ಕೆಡ್ಸ್ಕೊಬೇಡ ಅಂತ ಅನ್ಕೊಂಡು ನಮಗ್ ನಾವೇ ಸಮಾಧಾನ ಮಾಡ್ಕೊಳ್ಳೋಣ ಅಂತ ವೀರಣ್ಣ ಕಾಂತಲಕ್ಷ್ಮಿಗೆ ಹೇಳ್ತಾನೆ. ಈ ಕಡೆ ಅನಿಕೇತ್ಗೆ ಚಂಚಲ ಫೋನ್ ಮಾಡ್ತಾಳೆ. ಆಗ ಅನಿಕೇತ್, ಹಾಯ್ ಮಾಮ್, ಹೇಗಿದೀಯಾ, ಚೆನ್ನಾಗಿದೀಯಾ? ಅಲ್ಲ ಮಾಮ್, ನನ್ನ ಬಗ್ಗೆ ನೀನು ಸ್ವಲ್ಪನಾದ್ರೂ ಕಾಳಜಿ ಇದೆಯಾ? ಫೋನೇ ಮಾಡಿಲ್ಲಲ್ಲ ಮಾಮ್ ಅಂತ ಹೇಳಿದಾಗ, ಅದು ಮದುವೆ ಟೆನ್ಷನ್ ಅಲ್ಲಿ ಬ್ಯುಸಿ ಆಗಿದ್ದೆ ಕಣೋ ಅಂತ ಹೇಳ್ತಾಳೆ. ಮದುವೆ ಏನಾಯ್ತೇನಮ್ಮ ಅಂತ ಕೇಳಿದಾಗ, ಓ ಆಯ್ತಪ್ಪ, ಯಾಕಾಗಿಲ್ಲ, ಆಗ್ಬಿಡ್ತು, ಆ ವಿವೇಕೆ ಸರಿಯಾಗಿದೆ, ಅವ್ರು ಅನ್ಭವಿಸಿರೋ ಅವಮಾನನ ನೀನು ಕಣ್ಣಾರೆ ನೋಡ್ಬೇಕಿತ್ತು ಅಂತ ಹೇಳಿದಾಗ, ಏನ್ ಮಾಮ್, ಏನ್ ಹೇಳ್ತಾ ಇದೀಯಾ, ಅವನಿಗೆ ಮದುವೆ ಆಯ್ತಾ? ಅದೀಗಮ್ಮ ಮದುವೆ ಆಯ್ತು, ಅದು ಯಾರ ಜೊತೆಗೆ ಅಂತ ಹೇಳಿದಾಗ, ಅದು ಮೋನಿಕಾ ಇದ್ದಾಳಲ್ಲ, ಅವ್ರ ತಂಗಿ ಗೌರಿ ಜೊತೆಗೆ ಅಂತ ಹೇಳೇ ಬಿಡ್ತಾಳೆ. ಗೌರಿನಾ? ಯಾವ ಗೌರಿ ಮಾಮ್, ಯಾವ ಮೋನಿಕಾ ಅಂತ ಕೇಳಿದಾಗ, ಅದೇ ಕಣೋ, ಅವಳು ಮೋನಿಕಾ ಅಂತ ಇದ್ಲಲ್ಲ, ಅವಳೇ ಅವ್ರ ಜೊತೆ ಮದುವೆ ಫಿಕ್ಸ್ ಮಾಡಿದ್ರಲ್ಲ, ಅವಳು ಅವ್ರಮ್ಮ ಅದೆಲ್ಲ ಬುಡ್ಡೆ ಕಣೋ, ಅವ್ರೇನು ಶ್ರೀಮಂತರಲ್ಲ ಕಣೋ, ಅದೇ ಸೆಟ್ ಆಗ್ತಾಳಲ್ಲ ಗೌರಿ, ಅವ್ರ ಅಕ್ಕ ಅವ್ರ ಅಮ್ಮ ಅವರಿಬ್ರು ಅವರೆಲ್ಲ ಎಷ್ಟೆಲ್ಲ ಡ್ರಾಮಾ ಮಾಡಿದ್ರು ಗೊತ್ತಾ, ಶ್ರೀಮಂತರ ಹುಡುಗಿ ಅಂತ ಆ ವಿವೇಕ ಮೋನಿಕಾನ ನಂಬಿಟ್ಟಿದ್ದ ಕಣೋ, ಅದಕ್ಕೆ ಅವನಿಗೆ ಸರಿಯಾಗಿದೆ ಅಂತ ಅಮ್ಮ ಹೇಳಿಬಿಡ್ತಾಳೆ.
ಇದನ್ನ ಕೇಳಿ ಅನಿಕೇತ್, ಏನ್ ಮಾಮ್ ಏನ್ ಹೇಳ್ತಾ ಇದೀಯ ನೀನು ಅಂತ ಕೇಳ್ತಾ ಇರ್ತಾನೆ. ಹೌದು ಕಣೋ, ನಿಜ. ಅಲ್ಲ ಕಣೋ, ನಿನ್ಗೇನ್ ಅಂತ ಬಿಸಿ, ಮದ್ವೆಗೆ ಬಂದಿಲ್ಲ ನೀನು ಅಂತ ಹೇಳಿದಾಗ, ಇಲ್ಲ ಮಾಮ್, ಸ್ವಲ್ಪ ಕೆಲಸ ಇತ್ತು ಅಷ್ಟೇ, ಇವಾಗ ಎಲ್ಲಾ ಕೆಲಸ ಮುಗಿಸಿ ಬೇಗ ಮನೆಗ್ ಬಂದ್ಬಿಡ್ತೀನಿ ಮಾಮ್ ಅಂತ ಫೋನ್ ನ ಕಟ್ ಮಾಡ್ತಾನೆ. ಆಗ ಅನಿಕೇತ್, ಅಯ್ಯೋ ದೇವ್ರೆ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ಅಲ್ಲ, ಇವಳನ್ನ ಫೂಲ್ ಮಾಡಕ್ ಹೋಗಿ ನಾನೇ ಫೂಲ್ ಮಾಡ್ಬಿಟ್ಟೆ ಅಲ್ಲ. ಇವಳು ಒಳ್ಳೆ ತರದಿಂದ ಟ್ರ್ಯಾಪ್ ಮಾಡಿದಾಳ ನನ್ನ. ಇವಳು ಸಾಮಾನ್ಯದಳಲ್ಲ, ಇವಳು ಮೇಕಪ್ ತರ. ಇವಳು ಶ್ರೀಮಂತಿಕೆನು ಎಲ್ಲ ಸುಳ್ಳು. ಇವಳು ಶ್ರೀಮಂತಿಕೆ ಅಂತ ನಾನು ಬಕ್ರ ಆಗ್ಬಿಟ್ಟೆ ಅಂತ ಅನ್ಕೋತಾ ಇರ್ತಾನೆ. ಈ ಕಡೆ ಮನೇಲಿ ಗೌರಿಗೆ ಯಾವುದೇ ಜಾಗ ಸಿಗ್ತಾನೆ ಇರೋದಿಲ್ಲ. ಆಗ ಎಲ್ಲ ಜಾಗನ ಹುಡುಕ್ತಾ ಹೋಗ್ತಾ ಇರುವಾಗ ಅಲ್ಲಿ ಒಂದು ಶೋರೂಮ್ ಇರುತ್ತೆ. ಆ ಶೋರೂಮ್ ನ ನೋಡಿ, ಇಲ್ಲಿ ಯಾರಿರ್ತಾರೆ ಅಂತ ಕೆಲಸದವಳನ್ನ ಗೌರಿ ಕೇಳ್ತಾಳೆ. ಇಲ್ಲಿ ಯಾರು ಇರೋದಿಲ್ಲಮ್ಮ, ಇಲ್ಲಿ ಶೋರೂಮ್ ಇದು, ಬೇಡದೇ ಇರೋ ವಸ್ತುನ ನಾವು ಇಲ್ಲೇ ಹಾಕೋದು ಅಂತ ಹೇಳಿದಾಗ, ಹೌದಾ, ಹಾಕಿದ್ರೆ ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಗೌರಿ ಹೇಳ್ತಾಳೆ. ಬೇಡಮ್ಮ, ಇಲ್ಲೆಲ್ಲ ಇರೋಕ್ ಆಗಲ್ಲ, ಯಾಕಂದ್ರೆ ಇಲ್ಲೆಲ್ಲ ಧೂಳು ತುಂಬಿಕೊಂಡಿದೆ ಅಂತ ಹೇಳಿದಾಗ, ಅದನ್ನೆಲ್ಲ ಸ್ವಚ್ಛ ಮಾಡಿ ಇಲ್ಲೇ ಇದ್ರಾಯ್ತು ಅಂತ ಹೇಳಿ ಮನೆಯವ್ರನ್ನ ಕೇಳೋಕೆ ಅಂತ ಒಳಗಡೆ ಹೋಗ್ತಾರೆ. ಆಗ ಮನೆಯಲ್ಲಿ, ಅಲ್ಲ, ಅಮ್ಮೋರು ಹೇಳ್ತಾ ಇದ್ದಾರೆ ಆ ಶೋರೂಮ್ ಅಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಆ ಕೆಲಸದವಳು ಹೇಳ್ತಾಳೆ. ಆಗ ಎಲ್ರು, ಏನು ಆ ರೂಮಲ್ಲಿ ಇರ್ತಾಳಂತ, ಅಲ್ಲೆಲ್ಲ ತುಂಬಾನೇ ಧೂಳು, ಬೇಡದೇ ಇರೋ ವಸ್ತು ಮಾತ್ರ ಅಲ್ಲಿರೋದು ಅಂತ ಹೇಳಿದಾಗ, ಅತ್ತೆ, ಇವಳು ಹೇಗಿದ್ರು ಬೇಡ ಅಲ್ಲ ನಮ್ಗೆಲ್ಲ, ಹಾಗಿದ್ಮೇಲೆ ಇವಳು ಅಲ್ಲೇ ಬಿದ್ಕೊಳ್ಳಿ ಅಂತ ಅತ್ತೆ ಹೇಳ್ತಾಳೆ. ಆಗ ಅಜ್ಜಿ, ಗೌರಿ, ಆ ರೂಮ್ ಚಿಕ್ಕದಾದ್ರು ನಿನ್ ಮನಸ್ಸು ದೊಡ್ಡದಿದೆ. ಎಲ್ರ ಮನಸ್ಸಲ್ಲಿರೋ ಕಸನ ಗುಡಿಸಿ ನೀನ್ ಅದನ್ನ ನೀಟಾಗಿ ಮಾಡಿ ಎಲ್ರ ಮನಸ್ಸನ್ನ ಗೆಲ್ತೀಯ ಅಂತ ನನಗ್ ನಂಬಿಕೆ ಇದೆಯಮ್ಮ, ನೀನೇನು ತಲೆ ಕೆಡ್ಸ್ಕೊಬೇಡ, ನೀನ್ ಸುಖವಾಗಿರ್ತೀಯ ಅಂತ ಅಜ್ಜಿ ಹೇಳ್ತಾಳೆ. ಆಗ ಗೌರಿ ಆ ಸ್ಟೋರ್ ರೂಮ್ಗೆ ಹೊರಟೋಗ್ತಾಳೆ. ಈ ಕಡೆ ಅನಿಕೇತ್ಗೆ ತುಂಬಾನೇ ಸಿಟ್ಟು ಬಂದಿರತ್ತೆ ಮೋನಿಕನ ಮೇಲೆ. ಅಲ್ಲ, ಇವಳು ನನಗೆ ಸುಳ್ಳು ಹೇಳಿ ಎಷ್ಟೊಂದೆಲ್ಲ ಡ್ರಾಮಾ ಆಡ್ಬಿಟ್ಲು, ಇವಳ ಜೊತೆ ಸೇರಿ ನಾನು ಬಕ್ರ ಆಗ್ಬಿಟ್ನಲ್ಲಪ್ಪ ಅಂತ ಬಂದು ಮೋನಿಕನ ಹತ್ರ ನಿಂತ್ಕೋತಾನೆ. ಆಗ ಮೋನಿಕಾ, ಏನ ನಿಕೇತ್ ಹಾಗೆ ನೋಡ್ತಾ ಇದೀಯಾ ಅಂತ ಕೇಳಿದಾಗ, ಅಲ್ಲ, ನನಗೊಂದು ಅನುಮಾನ, ನೀನು ನಿನ್ನ ಫ್ಯಾಮ್ಲಿ ನಿನ್ನ ಮೇಕಪ್ಪು ಎಲ್ಲ ನಿಜನಾ ಅಂತ ಒಂದೊಂದ್ಸಾರಿ ನಂಗೆ ಡೌಟ್ ಬರುತ್ತೆ ಅಂತ ಹೇಳ್ತಾನೆ. ಆಗ ಮೋನಿಕಾ, ಇವನೇನಪ್ಪ ಸಡನ್ಲಿ ಈ ತರ ಕೇಳ್ತಾ ಇದ್ದಾನೆ, ಇವನಿಗೆಲ್ಲ ನಿಜಾನು ಗೊತ್ತಾಗ್ಬಿಡ್ತೋ ಏನೋ ಅಂತ ಯೋಚನೆ ಮಾಡ್ತಾ, ಯಾಕ ನಿಕೇತ್ ಹಾಗೆ ಕೇಳ್ತಾ ಇದೀಯಾ ಅಂತ ಹೇಳ್ತಾಳೆ. ಅದು ಹಾಗಲ್ಲ, ಹಾಗೆ ಕೇಳಬೇಕು ಅಂತ ಅನ್ನಿಸ್ತು ಅಷ್ಟೇ. ಆದ್ರೆ ಈ ಸೌಂದರ್ಯ ಐಶ್ವರ್ಯ ಎಲ್ಲ ಒಂದೇ ಹತ್ರ ಇರಲ್ಲ, ಅದಕ್ಕೆ ಸ್ವಲ್ಪ ಡೌಟ್ ಬಂತು ಅಷ್ಟೇ. ನೀನ್ ಬಿಡು ಚಿನ್ನ, ನೀನ್ ಅಪರಂಜಿ ಅಂತ ಮತ್ತೆ ಸುಳ್ಳ ಹೇಳ್ತಾನೆ. ಸರಿ ಮೋನಿಕಾ, ನನಗ್ ಸ್ವಲ್ಪ ಆಫೀಸಲ್ಲಿ ಕೆಲಸ ಇದೆ, ಸ್ವಲ್ಪ ಹೊತ್ನಲ್ಲಿ ಬಂದ್ಬಿಡ್ತೀನಿ ಅಂತ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈ ಕಡೆ ಗೌರಿ ಆ ಸ್ಟೋರೂಮ್ ಬಾಗ್ಲನ್ನ ಓಪನ್ ಮಾಡಿಸ್ತಾಳೆ. ಆ ಸ್ಟೋರೂಮ್ ಅಲ್ಲಿ ಸಿಕ್ಕಾಪಟ್ಟೆ ಸಾಮಾನು, ಸಿಕ್ಕಾಪಟ್ಟೆ ಧೂಳಿರುತ್ತೆ. ಅದನ್ನೆಲ್ಲ ನೋಡಿ, ಅಮ್ಮೋರೆ, ಇಲ್ಲಿ ತುಂಬಾನೇ ಧೂಳಿದೆ, ಇದನ್ನ ರೂಮ್ ಅಂತ ಯಾರು ಹೇಳಲ್ಲ, ಇಲ್ಲಿರೋಕ್ ಯಾಕೆ ಹೋಗ್ತೀರಾ, ಅಲ್ಲೇ ಮನೇಲಿ ಯಾವ್ದಾದ್ರು ಒಂದ್ ಹತ್ರ ಇದ್ಬಿಟ್ರೆ ಆಯ್ತು ಅಂತ ಹೇಳ್ತಾಳೆ. ಹಾಗಲ್ಲ ಶಾಂತಕ, ಇಲ್ಲಿರೋದು ಧೂಳಿರ್ಬೋದು, ನೀಟ್ ಮಾಡಿದ್ರೆ ಎಲ್ಲ ಸ್ವಚ್ಛ ಆಗತ್ತೆ, ನೀನೇನು ತಲೆ ಕೆಡ್ಸ್ಕೊಬೇಡ, ಒಂದ್ ಪೊರಕೆನ ಒಂದ್ ಬಕೆಟ್ನ ತಂದ್ಕೊಡು, ಎಲ್ಲ ನಾನೇ ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳಿದಾಗ, ಯಾಕಮ್ಮೋರೆ ನೀವ್ ಯಾಕೆ ಕ್ಲೀನ್ ಮಾಡ್ತೀರಾ, ಹೊರಗಡೆ ಕೂತ್ಕೊಳ್ಳಿ, ನಾನೇ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಕೆಲಸದವಳು ಹೇಳ್ತಾಳೆ. ಬೇಡ ಬೇಡ, ನೀನೇನೋ ಮಾಡೋದು ಬೇಡ, ಯಾಕಂದ್ರೆ ಈ ಮನೆಯವ್ರು ನನ್ನ ಇನ್ನೂ ಒಪ್ಕೊಂಡಿಲ್ಲ, ಅಂಥದ್ರಲ್ಲಿ ನಿನ್ನ ಹತ್ರ ಕೆಲಸ ಮಾಡೋದು ತಪ್ಪಾಗತ್ತೆ, ಬೇಡ, ನಾನೇ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಗೌರಿ ಎಲ್ಲಾನು ಕ್ಲೀನ್ ಮಾಡೋಕೆ ಶುರು ಮಾಡ್ತಾಳೆ. ಪಾಪ ಸಿಕ್ಕಾಪಟ್ಟೆ ಧೂಳಿರುತ್ತೆ, ಅಂಥದ್ರಲ್ಲಿ ಎಲ್ಲಾನು ಹೊರಗಡೆ ಇಟ್ಟು ನೀಟಾಗಿ ಕ್ಲೀನ್ ಮಾಡ್ತಾಳೆ. ಈ ಕಡೆ ಕಾಂತಲಕ್ಷ್ಮಿ ರಾತ್ರಿ ಹೊತ್ತು ಮಗಳ ಗಾಡಿನ ನೋಡ್ತಾ ಇರ್ತಾಳೆ. ಗೌರಿ ಗೌರಿ ಹೇಗಿದೀಯಮ್ಮ ಅಂತ ಆ ಗಾಡಿನೇ ಮುಟ್ಟಿ ಮಾತಾಡ್ತಾ ಇರ್ತಾಳೆ. ಆಗ ಮನೆ ಅಕ್ಕಪಕ್ಕದವ್ರು ಬಂದು, ಏನ್ ಕಾಂತ, ಗೌರಿ ಗಾಡಿನ ಎಷ್ಟೊತ್ತಲ್ಲಿ ನೋಡ್ತಾ ಇದೀಯಾ, ಓ ಮಗಳ ನೆನಪು ಬಂದಿದೀಯಾ, ನಿನ್ ಮಗಳು ಒಳಗಡೆ ಇದ್ದಾಳೋ ಹೊರಗಡೆ ಇದ್ದಾಳೋ ಯಾರಿಗ್ ಗೊತ್ತು, ಮದುವೆ ಮಂಟಪದಲ್ಲಿ ಅವರು ಎಷ್ಟೆಲ್ಲಾ ಮಾತಾಡ್ಬಿಟ್ರು, ಅಂದ್ಮೇಲೆ ನಿನ್ ಮಗಳನ್ನ ಅವರು ಒಳಗಡೆ ಸೇರಿಸ್ಕೊಂಡಿರ್ತಾರೇನೆ ಅಂತ ಹೇಳ್ತಾರೆ. ಹೌದಲ್ವಾ, ನೀವನ್ನೋ ಮಾತು ನಿಜ ಅಲ್ವಾ ಅಂತ ಮಾತಾಡ್ತಾ ಇರ್ತಾಳೆ. ಆಗ ಒಳಗಡೆಯಿಂದ ಚಿನ್ನು ಬಂದು, ನಿಮ್ಗೇನು ಮಾಡೋ ಕೆಲಸ ಇಲ್ವಾ, ಬೇಗ ಬಂದ್ಬಿಡ್ತೀರಾ, ಇವ್ರ ಬಗ್ಗೆ ಮಾತಾಡೋಕೆ, ನಿಮ್ ಮನೇಲಿ ಏನಿದೆ ಫಸ್ಟ್ ಅದನ್ನ ನೋಡ್ಕೊಳ್ಳಿ ಅಂತ ಜೋರಾಗಿ ಬೈತಾಳೆ. ಅವರಿಬ್ರು ಬೈಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅಮ್ಮ, ಯಾಕೆ ಚಿಂತೆ ಮಾಡ್ತಾ ಇದೀಯಾ, ಅಕ್ಕ ಅಲ್ಲಿ ಆರಾಮಾಗಿದ್ದಾಳೆ, ಚಂಚಲ ಅವರು ನಂಬರ್ ಕೊಟ್ಟಿದ್ರು, ಅವ್ರ ಫೋನ್ಗೆ ಫೋನ್ ಮಾಡಿ ನೋಡೋಣ, ಎಲ್ಲ ತಿಳ್ಕೊಂಡ್ರೆ ನಿನಗೂ ಸಮಾಧಾನ ಆಗತ್ತೆ ಅಂತ ಹೇಳಿ ಫೋನ್ನ ಚಂಚಲಗೆ ಮಾಡ್ತಾರೆ. ಆಗ ಚಂಚಲ ಹಲೋ ಅಂತ ಹೇಳ್ತಾಳೆ. ಹಲೋ, ನಾನು ಕಾಂತ. ಅಲ್ಲ, ನನ್ನ ಮಗಳು ಗೌರಿ ಹೇಗಿದ್ದಾಳೆ, ಅವಳು ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಕೇಳಿದಾಗ ಚಂಚಲ, ಓ ನಿಮ್ಮ ಮಗಳ, ಚೆನ್ನಾಗಿದ್ದಾಳೆ, ಅವಳನ್ನ ನಾವೆಲ್ಲ ರಾಣಿ ತರ ನೋಡ್ಕೋತಾ ಇದೀವಿ, ಅದರಲ್ಲೂ ವಿವೇಕ್ ಮಾತ್ರ ಅವಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ, ನೀನೇನು ತಲೆನೇ ಕೆಡ್ಸ್ಕೊಬೇಡಕಂತ, ಇಲ್ಲಿ ನಿನ್ ಮಗಳು ಸೂಪರ್ ಆಗಿದ್ದಾಳೆ ಅಂತ ಸುಳ್ಳೆಲ್ಲ ಹೇಳ್ತಾಳೆ.
ಅದನ್ನ ಕೇಳಿ ಕಾಂತ ಹೌದಾ, ಹಾಗಿದ್ರೆ ನನ್ನ ಮಗಳ ಜೊತೆಗೆ ಒಂದೇ ಒಂದ್ಸರಿ ನಾನು ಮಾತಾಡ್ಬೋದಾ ಅಂತ ಕೇಳ್ತಾಳೆ. ಅದು ಹಾಗಲ್ಲ ಕಾಂತ, ಇಲ್ಲೆಲ್ರೂ ಇದಾರಲ್ಲ, ಅದಕ್ಕೆ ಫೋನ್ನ ಕೊಟ್ರೆ ಅವ್ರು ಏನ್ ಅನ್ಕೋತಾರೋ ಏನೋ, ಮತ್ತೆ ಯಾವಾಗಾದ್ರೂ ಮಾಡ್ತೀನಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ಬಿಡ್ತಾಳೆ. ಈ ಕಡೆ ಗೌರಿ ತುಂಬಾನೇ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್.